ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 2ನೇ ತಾರೀಕು ದಹನದ ಹುಣ್ಣಿಮೆ ಇದೆ ಅಥವಾ ಚೈತ್ರ ಪೂರ್ಣಿಮೆಯ ದಿನದಿಂದ ಸ್ನೇಹಿತರೆ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಸ್ನೇಹಿತರೆ. ಸೊ ಆ ಕಾರಣದಿಂದ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಕಟಕ ರಾಶಿಯವರು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಕಮೆಂಟನ್ನು ಹಾಕಿ ಸ್ನೇಹಿತರೆ. ಗುರುಬಲ ಶನಿ ಬಲ ಎರಡೂ ಕೂಡ ನಿಮ್ಮ ಜೀವನದಲ್ಲಿ ಇರಲಿ. ಯಾಕಂದರೆ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿ ಅಂತ ಕೇಳ್ಕೊತಾ ಈ ದಿನದ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಇನ್ನು ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಲಿದ್ದೀರಿ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಈ ಹುಣ್ಣಿಮೆ ಅಂದರೆ ಸನಾತನದ ಧರ್ಮದಲ್ಲಿ ಪ್ರತಿ ಹುಣ್ಣಿಮೆಯ ದಿನವೂ ವಿಶೇಷ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಆದರೆ ಚೈತ್ರ ಮಾಸದ ಹುಣ್ಣಿಮೆಯನ್ನ ಸ್ನೇಹಿತರೆ ಅತ್ಯಂತ ಪವಿತ್ರ ಮತ್ತು ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಈ ದಿನಾಂಕವು ಸ್ವಯಂ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಅವಕಾಶವನ್ನು ಒದಗಿಸುವುದಲ್ಲದೆ ದೈವಿಕ ಆಶೀರ್ವಾದಗಳನ್ನು ಪಡೆಯಲು ದೈವಿಕ ಬಾಗಿಲನ್ನು ತೆರೆಯುತ್ತದೆ. ಈ ದಿನ ಚಂದ್ರನು ತನ್ನ ಎಲ್ಲ 16 ಹಂತಗಳಿಂದ ತುಂಬಿದ್ದು ಆಕಾಶದಲ್ಲಿ ಹೊಳೆಯುತ್ತಾನೆ. ಮನಸ್ಸು, ಭಾವನೆಗಳು ಮತ್ತು ಪ್ರತಿಜ್ಞೆಯಲ್ಲಿ ಸಮತೋಲನವನ್ನು ಸಂಕೇತಿಸುತ್ತಾನೆ. ಚೈತ್ರ ಪೂರ್ಣಿಮೆಯ ಈ ಪವಿತ್ರ ದಿನವನ್ನು ಭಗವಾನ್ ವಿಷ್ಣು, ಚಂದ್ರದೇವ ಮತ್ತು ವಿಶೇಷವಾಗಿ ಭಗವಾನ್ ಹನುಮಂತನನ್ನು ಪೂಜಿಸಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಾನ್ ಈ ದಿನಾಂಕದಂದು ಕಾಣಿಸಿಕೊಂಡರೆ ಸ್ನೇಹಿತರೆ, ಹನುಮಾನ್ ಈ ದಿನಾಂಕದಂದು ಕಾಣಿಸಿಕೊಂಡರೆ ಈ ದಿನವನ್ನು ಭಕ್ತರಿಗೆ ಶಕ್ತಿ, ಭಕ್ತಿ ಮತ್ತು ಬಜರಂಗ ಬಲಿ ಸೇವೆಯ ಅದ್ಭುತ ಸಂಗಮವನ್ನಾಗಿ ಮಾಡಿದರು ಅಂತಲೇ ಹೇಳಬಹುದು. ಇನ್ನು ಹುಣ್ಣಿಮೆಯ ಸಮಯವನ್ನು ಕೇಳೋದಾದರೆ ಕ್ಯಾಲೆಂಡರ್ ಪ್ರಕಾರ ಸ್ನೇಹಿತರೆ 2026 ವರ್ಷದ ಚೈತ್ರ ಪೂರ್ಣಿಮೆ ಹಬ್ಬವನ್ನು ಏಪ್ರಿಲ್ 2 ಗುರುವಾರದಂದು ಆಚರಿಸಲಾಗುತ್ತದೆ. ಹುಣ್ಣಿಮೆಯ ದಿನಾಂಕ ಬುಧವಾರ ಏಪ್ರಿಲ್ 1ರಂದು ಬೆಳಿಗ್ಗೆ 7:06ಕ್ಕೆ ಪ್ರಾರಂಭವಾಗಿ ಏಪ್ರಿಲ್ 2ರ ಗುರುವಾರ ಬೆಳಿಗ್ಗೆ 7:41ಕ್ಕೆ ಕೊನೆಗೊಳ್ಳುತ್ತದೆ. ಆರೋಹಣದ ಪ್ರಕಾರ ಸ್ನೇಹಿತರೆ ಚೈತ್ರ ಪೂರ್ಣಿಮೆಯ ದಿನವನ್ನು ಏಪ್ರಿಲ್ 2ರಂದು ಆಚರಿಸಲಾಗುತ್ತದೆ. ಸಾಕಷ್ಟು ಜನರು ಕೇಳ್ತಿರ್ತೀರಾ, ನೀವು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದನ್ನ ನಾವು ಬೇರೆ ದಿನ ಮಾಡೋದಕ್ಕೆ ಆಗುವುದಿಲ್ವಾ, ಹುಣ್ಣಿಮೆ ದಿನವೇ ಮಾಡಬೇಕನ್ನೋದನ್ನ ಕೇಳ್ತಿರ್ತೀರಾ. ಸೊ ಹಾಗಾಗಿ ಚೈತ್ರ ಪೂರ್ಣಿಮೆಯ ಮಹತ್ವವನ್ನು ಹೇಳೋದಾದರೆ ನೀವು ಕೂಡ ಖಂಡಿತವಾಗಿಯೂ ಹುಣ್ಣಿಮೆಯ ದಿನ ಕೂಡ ಮಾಡಲಿದ್ದೀರಿ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಚೈತ್ರ ಮಾಸವನ್ನು ಸೃಷ್ಟಿಯ ಆರಂಭವೆಂದು ವಿವರಿಸುತ್ತದೆ. ಇದು ಭಗವಾನ್ ಬ್ರಹ್ಮನೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಈ ತಿಂಗಳಲ್ಲಿ ಮಾಡುವ ಜಪ, ತಪಸ್ಸು, ದಾನ ಮತ್ತು ಪುಣ್ಯ ಕಾರ್ಯಗಳು ಬಹುಮುಖಿ ಪ್ರತಿಫಲಗಳನ್ನು ನಿಮಗೆ ನೀಡುತ್ತವೆ. ಚೈತ್ರ ಪೂರ್ಣಿಮೆಯಂದು ಹನುಮಂತನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಅವರು ಕಲಿಯುಗದ ಜಾಗೃತ ದೇವತೆಯಾಗಿದ್ದು ಅವರು ತಮ್ಮ ಭಕ್ತರ ದುಃಖವನ್ನು ನಿವಾರಿಸುತ್ತಾರೆ ಮತ್ತು ಅವರಿಗೆ ಒಂಥರ ಧೈರ್ಯವನ್ನು ತುಂಬುತ್ತಾರೆ, ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಒದಗಿಸುತ್ತಾರೆ. ವಿಷ್ಣುವನ್ನು ಪೂಜಿಸುವುದು, ಸತ್ಯನಾರಾಯಣ ವ್ರತ ಮಾಡುವುದು, ಕಥೆಯನ್ನು ಪಠಿಸುವುದು ಮತ್ತು ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂತೋಷ, ನೆಮ್ಮದಿ, ಶಾಂತಿ, ಸಮೃದ್ಧಿಯನ್ನು ತರುತ್ತದೆ. ರಾತ್ರಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಮತ್ತು ಮನೆಗೆ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ, ಚೈತ್ರ ಪೂರ್ಣಿಮೆಯ ದಿನದಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಸ್ನಾನವನ್ನು ಮಾಡಿ, ಸಾಧ್ಯವಾದರೆ
ಪವಿತ್ರ ನದಿ ಅಥವಾ ಸರೋವರದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮತ್ತು ವಿಷ್ಣು, ಚಂದ್ರು ದೇವರು ಮತ್ತು ಹನುಮಂತನನ್ನ ಧ್ಯಾನಿಸಿ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸಿ ಹನುಮಂತನಿಗೆ ಸಿಂಧೂರ, ಮಲ್ಲಿಗೆ ಎಣ್ಣೆ, ಬೆಲ್ಲ ಮತ್ತು ಬೇಳೆಕಾಳುಗಳನ್ನು ಅರ್ಪಿಸಿ ಹನುಮಂತನ ಚಾಲಿಸ ಹೇಳುವುದು ಮತ್ತು ಸುಂದರ ಕಾಂಡವನ್ನು ಪಠಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನು ಕೆಲವೇ ದಿನಗಳಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ. ಹಾಗಿದ್ರೆ ಕಟಕ ರಾಶಿಯವರಿಗೆ ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದು ಸ್ನೇಹಿತರೆ, ಕಟಕ ರಾಶಿಯವರಿಗೆ ಅಂತ ಏನಿಲ್ಲ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಪ್ರತಿಯೊಬ್ಬ ರಾಶಿಯವರು ಸ್ನೇಹಿತರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಅದೃಷ್ಟಗಳು ಎದುರಾಗಲಿದೆ. ಇದಕ್ಕೆಲ್ಲ ಕಾರಣ ಗ್ರಹಗಳ ಸಂಚಾರ. ಹಾಗಿದ್ರೆ ಕಟಕ ರಾಶಿಯವರಿಗೆ ಮಾರ್ಚ್ ಕೊನೆಯ ದಿನಗಳಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂತಲೇ ಹೇಳಬಹುದು. ಕಟಕ ರಾಶಿಯವರಿಗೆ ಏಪ್ರಿಲ್ 2ರ ದಿನದಿಂದ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಅದೃಷ್ಟದ ಒಳುಪು ಆದರೆ ಹೆಜ್ಜೆಯ ಬಗ್ಗೆ ಎಚ್ಚರವಿರಲಿ ಅಂತಲೇ ಹೇಳಬಹುದು. 2026 ಏಪ್ರಿಲ್ ತಿಂಗಳಿನಿಂದ ಸಾಕಷ್ಟು ಬದಲಾವಣೆಯನ್ನು ನೀಡಲಿರುವಂತಹ ಗ್ರಹಗಳ ಸಂಚಾರದಿಂದ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ, ಕಟಕ ರಾಶಿಯವರಿಗೆ ಸ್ನೇಹಿತರೆ ನಿಮ್ಮ 9ನೇ ಮನೆಯು ಕುಂಭ ರಾಶಿಯಲ್ಲಿ ಅಸ್ಥಿರತೆಯನ್ನು ಕೇಂದ್ರವಾಗಿದೆ. ಮಂಗಳ ಮತ್ತು ರಾಹುವಿನ ಸಂಯೋಜಿತವಾಗಿರುವುದರಿಂದ ಇಲ್ಲಿ ಹಠಾತ್ ಘಟನೆಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ಮತ್ತು ವಾಹನ ಚಾಲನೆಯ ವಿಷಯದಲ್ಲಿ ನೀವು ಹೆಚ್ಚಿನ ಜಾಗರೂಕರಾಗಿರಬೇಕು. ಹುಣ್ಣಿಮೆ, ಅಮಾವಾಸ್ಯೆಯ ಸಮಯದಲ್ಲಿ ವಾಹನವನ್ನು ಚಾಲನೆ ಮಾಡೋಕ್ಕೆ ಹೋಗಬೇಡಿ. ಅನಿವಾರ್ಯ ಇದ್ದರೆ ಸ್ನೇಹಿತರೆ ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಿ. ಆದಷ್ಟು ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದು ಒಳಿತಲ್ಲ. ಇನ್ನು ಸವಾಲುಗಳನ್ನು 9ನೇ ಮನೆಯ ಶ್ರದ್ಧೆ ಮತ್ತು ನಂಬಿಕೆಯ ಮೂಲಕ ಎದುರಿಸುವ ಅತ್ಯಗತ್ಯ ಅಂತಲೇ ಹೇಳಬಹುದು. ಸ್ನೇಹಿತರೆ, ಏಪ್ರಿಲ್ 2026 ಕರ್ಕಟಕ ರಾಶಿಯವರಿಗೆ ಮಿಶ್ರ ಫಲಗಳನ್ನು ಹೊತ್ತು ಬಂದಿದೆ. ಒಂದು ಕಡೆ ಸ್ನೇಹಿತರೆ, ಏಪ್ರಿಲ್ 2ರಿಂದ ಶುಕ್ರನು ನಿಮ್ಮ 9ನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಉಚ್ಚನಾಗುತ್ತಾನೆ. ಇದು ದೈವಿಕ ಆಶೀರ್ವಾದದಂತೆ ಕೆಲಸ ಮಾಡಲಿದ್ದು ಆಧ್ಯಾತ್ಮಿಕ ಬೆಳವಣಿಗೆಗೆ ದೂರದ ಪ್ರಯಾಣ ಮತ್ತು ಮೇಲಧಿಕಾರಿಗಳ ಬೆಂಬಲವನ್ನು ನೀಡುತ್ತದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಇನ್ನು ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ, ಏಪ್ರಿಲ್ 2ನೇ ತಾರೀಕು ಸ್ನೇಹಿತರೆ ಶುಕ್ರನ ಸಂಚಾರ ಇದೆ. ಶುಕ್ರ 4 ಮತ್ತು 11ನೇ ಅಧಿಪತಿ 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ, ಅದೃಷ್ಟ, ಪ್ರವಾಸ, ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಧನಲಾಭ ಅಂತಲೇ ಹೇಳ್ಬೋದು. ಇನ್ನು ಗುರು 12ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ವೆಚ್ಚಗಳು, ವಿದೇಶ ಮತ್ತು ಪ್ರಯಾಣ, ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದೆ. ಕಟಕ ರಾಶಿಯವರಿಗೆ ಸೂರ್ಯನ ಸಂಚಾರ ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ, 8ನೇ ಮನೆಯ ನಂತರ 9ನೇ ಮನೆಗೆ ಸ್ಥಳಾಂತರಗೊಂಡು ಏಪ್ರಿಲ್ ತಿಂಗಳಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಆರೋಗ್ಯದ ಮೇಲೆ ಪ್ರಭಾವ, ನಂತರ ಅದೃಷ್ಟ ಮತ್ತು ತಂದೆಯ ಬೆಂಬಲ ಹೆಚ್ಚಾಗಲಿದೆ. ಅದೇ ರೀತಿ ರಾಹು ಸ್ನೇಹಿತರೆ 8ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಮನಸ್ಸಿನಲ್ಲಿ ಗುಪ್ತ ಆತಂಕ ಮತ್ತು ಅನಿರೀಕ್ಷಿತ ಬದಲಾವಣೆ. ಇನ್ನು ನಿಮ್ಮ ಯೋಗಕಾರಕ ಅಂದರೆ ಮಂಗಳ 8ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಹಠಾತ್ ಘಟನೆಗಳು ನಡೆಯಬಹುದು. ಆರೋಗ್ಯದ ಅಪಾಯ ಮತ್ತು ಅನಿರೀಕ್ಷಿತ ಲಾಭ ಉಂಟಾಗಲಿದೆ. ಇದು ಗ್ರಹಗಳ ಸಂಚಾರ ಮತ್ತು ಅದರಿಂದ ಆಗುವಂತಹ ಪ್ರಭಾವ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಲಿದೆ. ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ. ಇನ್ನು ಅದೇ ರೀತಿ ಹಣಕಾಸಿನ ಬಗ್ಗೆ, ವ್ಯಾಪಾರದ ಬಗ್ಗೆ, ವ್ಯವಹಾರದ ಬಗ್ಗೆ, ವೃತ್ತಿ ಬಗ್ಗೆ, ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ತಿಳಿಸ್ಕೊಡ್ತೀನಿ. ಸಾಕಷ್ಟು ಪೇರೆಂಟ್ಸ್ಗಳು, ಸಾಕಷ್ಟು ಈ ರಾಶಿಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದೀರಾ ಸ್ನೇಹಿತರೆ. ನಮ್ಮ ವಿದ್ಯಾಭ್ಯಾಸ ಹೇಗಿರಲಿದೆ, ಈ ತಿಂಗಳಲ್ಲಿ ನಾವು ಎಕ್ಸಾಮನ್ನು ಬರಿತಾ ಇದ್ದೀವಿ, ನಾವು 10ನೇ ತರಗತಿ ಓದ್ತಾ ಇದ್ದೀವಿ, ನಮಗೆ ಒಂಥರ ಧೈರ್ಯ ಬೇಕು, ಸಾಕಷ್ಟು ಕೇಳ್ತಾ ಇರ್ತೀರ ನಮ್ಮ ಫಲಿತಾಂಶ ಹೇಗಿರಲಿದೆ ಅಂತ. ಪ್ರತಿಯೊಬ್ಬರಿಗೂ ತಿಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಹಾಗಾಗಿ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಳೋದಾದರೆ, ನಿಮ್ಮ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ಹಿಂದಿನಿಂದ ನೋಡಲಿದ್ದೀರಿ ಅಂದರೆ, ಏಪ್ರಿಲ್ 2ರಿಂದ
ಈ ತಿಂಗಳು ಅದ್ಭುತ ಅವಕಾಶಗಳಿವೆ ಅಂತಲೇ ಹೇಳಬಹುದು. ಉನ್ನತ ಶಿಕ್ಷಣಕ್ಕೆ 9ನೇ ಮನೆಯಲ್ಲಿ ಶುಕ್ರ ಉಚ್ಚನಾಗಿರುವುದರಿಂದ ಅತ್ಯಂತ ಶುಭ ಸ್ಥಾನ ಅಂತಲೇ ಹೇಳ್ಬೋದು ಈ ಸ್ಥಾನ. ಒಂದು ವೇಳೆ ನೀವು ವಿದೇಶದಲ್ಲಿ ಓದಲು ಬಯಸಿದ್ದರೆ ಅಥವಾ ಬೇರೆ ಕಡೆ ಕೆಲಸವನ್ನು ಮಾಡೋದಕ್ಕೆ ಇಷ್ಟಪಟ್ಟರೆ ಅಥವಾ ಮಾಸ್ಟರ್ಸ್ ಡಿಗ್ರಿಯನ್ನು ಮಾಡಬೇಕು ಅಂದ್ಕೊಂಡ್ರೆ PhDಯನ್ನು ಮಾಡುತ್ತಿದ್ದರೆ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಶುಕ್ರನ ಸಂಚಾರದಿಂದ. ಇನ್ನು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದು ಸೂಕ್ತ ಸಮಯವಾಗಿರುತ್ತದೆ. ಇನ್ನು ಸಂಶೋಧನೆ ಅಥವಾ ರಹಸ್ಯಶಾಸ್ತ್ರಗಳನ್ನು ಓದುತ್ತಿರುವವರಿಗೆ, ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಮಹತ್ವದ ಸಾಧನೆಯ ಕಾಲ ಅಂತಲೇ ಹೇಳಬಹುದು. ಆದರೆ ಸಾಮಾನ್ಯ ಶಾಲಾ ವಿದ್ಯಾರ್ಥಿಗಳು 1ರಿಂದ 10ನೇ ತರಗತಿ ಬರುತ್ತದೆ. ಇನ್ನು PUC ಸ್ನೇಹಿತರೆ, ಮನೋರಂಜನೆಯಿಂದಾಗಿ ಓದಿನಿಂದ ವಿಚಲಿತರಾಗಬಹುದು. ಇನ್ನು ಒಂದು ದಿನಚರಿಯನ್ನು ಪಾಲಿಸುವುದು ಉತ್ತಮ. ಶನಿ ಶಿಸ್ತನ್ನು ಬಯಸುವ ಕಾರಣ ಸ್ನೇಹಿತರೆ ಮೋಜು ಮಸ್ತಿಗಳನ್ನು ಮಾಡಿ ತಂದೆ ತಾಯಿಯ ಮಾತನ್ನು ಪಾಲಿಸುವುದು, ಗುರು ಹಿರಿಯರನ್ನು ಗೌರವಿಸುವುದು, ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ನೀವು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಎಂದು ಹೇಳಲಿದೆ ಶನಿ ಗ್ರಹ. ಸೊ ಹಾಗಾಗಿ ಸ್ನೇಹಿತರೆ, ವಿದ್ಯಾರ್ಥಿಗಳು ಮನೋರಂಜನೆ ಬೇಕು, ಇನ್ನು ವಿದ್ಯಾಭ್ಯಾಸದ ಕಡೆ ಗಮನ ಕೂಡ ಬೇಕು. ಸೊ ಹಾಗಾಗಿ ಓದಿನಿಂದ ವಿಚಲಿತರಾಗಬಾರ್ದು ಸ್ನೇಹಿತರೆ. ಪ್ರತಿದಿನ ನಿಮ್ಮ ಸ್ನೇಹಿತರೊಂದಿಗೆ ಕೂತು ಸ್ಟಡಿ ಮಾಡುವುದು, ಜೊತೆಗೆ ಮನೆಯಲ್ಲಿ ಒಂದು ಶಾಂತವಾದ ಸ್ಥಳದಲ್ಲಿ ಕೂತು ಒಂದು 2-3 ಗಂಟೆ ಟೈಮು ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಟ್ಟು ಪ್ರಾಕ್ಟೀಸ್ ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ. ಸೊ ಹಾಗಾಗಿ ಇಂದಿನ ಕಷ್ಟ ಮುಂದಿನ ಅದೃಷ್ಟದ ಫಲ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಂಡು ಸ್ನೇಹಿತರೆ ಅಧ್ಯಯನದ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಕುಟುಂಬ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು. ಯಾಕಂದರೆ ಮಾತು ಮತ್ತು ಕುಟುಂಬದ ಅಂದರೆ 2ನೇ ಮನೆಯಲ್ಲಿ ಕೇತು ಇರುವುದರಿಂದ ಹಣ ಅಥವಾ ಆಸ್ತಿಯ ವಿಷಯದಲ್ಲಿ ವಾದ ವಿವಾದಗಳು ಉಂಟಾಗಬಹುದು ಸ್ನೇಹಿತರೆ. ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ, ಇಲ್ಲದಿದ್ದರೆ ಸಣ್ಣ ತಪ್ಪು ತಿಳುವಳಿಕೆಯು ಕೂಡ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಇನ್ನು ತಂದೆ ತಾಯಿಯ ಮಾರ್ಗದರ್ಶಕರೊಂದಿಗಿನ ನಿಮ್ಮ ಸಂಬಂಧವು ನಿಮಗೆ ಶಕ್ತಿಯ ಮೂಲವಾಗಲಿದೆ. 9ನೇ ಮನೆಯ ಉಚ್ಚ ಶುಕ್ರನಿಂದ ಅವರು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತಾರೆ. ಒಂದು ವೇಳೆ ನೀವು ವಿವಾಹಿತರಾಗಿದ್ದರೆ ಅಂದರೆ ಮದುವೆಯಾಗಿದ್ದರೆ ಸ್ನೇಹಿತರೆ, ನಿಮ್ಮ ಸಂಗಾತಿಯು ಆರೋಗ್ಯ ಅಥವಾ ಆರ್ಥಿಕ ಒತ್ತಡವನ್ನು ಎದುರಿಸುತ್ತಿರಬಹುದು. ಈ ಸಮಯದಲ್ಲಿ ಅವರಿಗೆ ಬೆಂಬಲವಾಗಿ ನಿಲ್ಲಿ. ಅವರ ಸಹಾಯಕ್ಕೆ ಸ್ನೇಹಿತರೆ ಬೆಂಬಲದ ಅವಶ್ಯಕತೆ ಇದೆ. ಸೊ ಹಾಗಾಗಿ ಅವರ ಹೆಲ್ತ್ ಬಗ್ಗೆ ಒಂದು ಕಾಳಜಿ ವಹಿಸಿ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು, ಅದು ಗೃಹ ಪ್ರವೇಶವಾಗಬಹುದು ಸ್ನೇಹಿತರೆ, ಅಥವಾ ಸಂತಾನದ ಶುಭ ವಾರ್ತೆಯನ್ನು ಕೇಳಲಿದ್ದೀರಿ, ಕಂಕಣದ ಭಾಗ್ಯ ಕೂಡ ಇದೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ನಡೆಯಲಿದೆ. ಇನ್ನು ಸಣ್ಣ ಪುಟ್ಟ ವಾದ ವಿವಾದಗಳಿಂದ ದೂರವಿರಿ. ಸಂಗಾತಿಗೆ ಬೆಂಬಲವನ್ನಾಗಿ ನಿಲ್ಲಿ ಸ್ನೇಹಿತರೆ. ಅವರ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇರಲಿ. ಇನ್ನು ಜೀವನದಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು ಕುಟುಂಬದಲ್ಲಿ, ಯಾಕಂದರೆ ಕೇತು ಸಂಚಾರವನ್ನು ಮಾಡುವುದರಿಂದ ಹಣದ ವಿಷಯದ ಬಗ್ಗೆ, ಇನ್ನು ಆಸ್ತಿಯ ವಿಷಯದಲ್ಲಿ ವಾದ ವಿವಾದವ ನೋಡಬಹುದು. ಅಂತಂದರೆ ನಿಮ್ಮ ಸಹೋದರ ಸಹೋದರಿಯರು ಸ್ನೇಹಿತರೆ ಅವರೊಂದಿಗೆ ಸಣ್ಣ ಪುಟ್ಟ ಜಗಳಗಳು, ಮಾತು ಹೆಚ್ಚಾಗಬಹುದು. ಇದರ ಬಗ್ಗೆ ನಿಯಂತ್ರಣವಿರಲಿ. ಸಣ್ಣ ತಪ್ಪು ತಿಳುವಳಿಕೆಯು ಕೂಡ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಈ ತಿಂಗಳಲ್ಲಿ. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಆರೋಗ್ಯದಲ್ಲಿ ಅಂದರೆ ಆರೋಗ್ಯವೇ ಈ ತಿಂಗಳ ನಿಮಗೆ ಸ್ನೇಹಿತರೆ ಮೊದಲ ಆದ್ಯತೆಯಾಗಿರಲಿದೆ ಅಂತಲೇ ಹೇಳ್ಬೋದು. 9ನೇ ಮನೆಯಲ್ಲಿ ಮಂಗಳ ರಾಹುವಿನ ಸಂಚಾರ, ಬುಧನ ಸಂಯೋಜನೆಯು ಸೋಂಕುಗಳು ಅಥವಾ ಜ್ವರ, ಶೀತ, ಕೆಮ್ಮು, ನೆಗಡಿ, ಇನ್ನು ಉಷ್ಣತೆ ಹೆಚ್ಚಾಗಬಹುದು. ಈ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಅಂಗಾರಕ ಯೋಗವು ಕೂಡ ಬೆಂಕಿ, ಚೂಪಾದ ವಸ್ತುಗಳು ಅಥವಾ ವಿದ್ಯುತ್ನಿಂದ ಅಪಾಯವನ್ನು ಸೂಚಿಸುತ್ತಿದೆ. ವಾಹನ ಚಾಲನೆಯಲ್ಲಿ ಮತ್ತು ಯಂತ್ರೋಪಕರಣಗಳ ಬಳಕೆಯಲ್ಲಿ ಜಾಗೃತೆ ಇರಲಿ. ರಾಹುವಿನಿಂದಾಗುವಂತಹ ಪ್ರಭಾವ ಸ್ನೇಹಿತರೆ ಮಾನಸಿಕ ಆತಂಕ ಹೆಚ್ಚಾಗಬಹುದು ನಿಮಗೆ. ಆದರೆ 9ನೇ ಮನೆಯ ಶುಕ್ರ ಮತ್ತು 12ನೇ ಮನೆಯ ಗುರುವು ಆಧ್ಯಾತ್ಮಿಕ ಚಿಕಿತ್ಸೆಯನ್ನು ನೀಡಲಿದ್ದಾರೆ. ಧ್ಯಾನವನ್ನು ಮಾಡಿ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ಸ್ನೇಹಿತರೆ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ, ಕಾಲು ಗಂಟೆ ನಿಮಗೆ ಸಮಯಕ್ಕೆ ಸರಿಯಾಗಿ ಸ್ನೇಹಿತರೆ ಕೂತು ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ಯೋಗವನ್ನು ಮಾಡಿ, ನೀರಿನ ಬಳಿ ಸಮಯವನ್ನು ಕಳೆಯುವುದು ನಿಮ್ಮ ಮಾನಸಿಕ ಶಾಂತಿಗೆ ಬಹಳ ಪ್ರಯೋಜನಕಾರಿ. ಇನ್ನು ನೀರಿನ ಬಳಿ ಸ್ನೇಹಿತರೆ ನಡಿಗೆ ಅಂದರೆ ವಾಕಿಂಗನ್ನು ಮಾಡುತ್ತಾ ಸ್ನೇಹಿತರೆ ಪರಿಸರವನ್ನು ನೋಡುತ್ತಾ
ಅದು ಚೆನ್ನಾಗಿರುವಂತಹ ಗಾಳಿಯನ್ನು ತೆಗೆದುಕೊಳ್ತಾ ಧ್ಯಾನ ಯೋಗವನ್ನು ಅಲ್ಲೇ ಮುಗಿಸುವುದು ಕೂಡ ಬಹಳ ಮುಖ್ಯ. ಇದು ನಿಮ್ಮ ಹೆಲ್ತು ಸಾಕಷ್ಟು ಸುಧಾರಿಸಲಿದೆ. ಪ್ರತಿದಿನ ಸಣ್ಣ ಪುಟ್ಟ ವ್ಯಾಯಾಮವನ್ನು ಮಾಡಿ ಇನ್ನು ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಬೆಂಕಿ ಸ್ನೇಹಿತರೆ ಮತ್ತು ಅಂಗಾರಕ ಯೋಗದಿಂದ ಬೆಂಕಿ ಚೂಪಾದ ವಸ್ತುಗಳು ಅಥವಾ ವಿದ್ಯುತ್ನಿಂದ ಅಪಾಯಗಳನ್ನು ಸೂಚಿಸುತ್ತಿದೆ. ವಾಹನ ಚಾಲನೆ ಮಾಡಬೇಕಾದ್ರೆ ತಡರಾತ್ರಿಯಲ್ಲಿ ಬರುವುದು ಒಳಿತಲ್ಲ. ಬಹಳಷ್ಟು ಎಚ್ಚರಿಕೆ ಇರಲಿ ನಿಮ್ಮ ಹೆಲ್ತ್ ಬಗ್ಗೆ ಅಂತಂದರೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ಹಣಕಾಸಿನ ಬಗ್ಗೆ. ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಟಕ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಹಣಕಾಸಿನ ವಿಷಯದಲ್ಲಿ ಇದು ಎಚ್ಚರಿಕೆಯ ಸಮಯ. 8ನೇ ಮನೆಯು ಸಕ್ರಿಯವಾಗಿರುವುದರಿಂದ ಅನಿರೀಕ್ಷಿತ ವೆಚ್ಚಗಳು, ವೈದ್ಯಕೀಯ ಬಿಲ್ಗಳು, ತೆರಿಗೆ ಪಾವತಿ ಅಥವಾ ಹಠಾತ್ ರಿಪೇರಿ ಕೆಲಸಗಳಿಗಾಗಿ ಹಣ ವ್ಯಯವಾಗಬಹುದು. ಈ ತಿಂಗಳು ಯಾರಿಗೂ ಸಾಲ ನೀಡಬೇಡಿ, ಸಾಲ ತೆಗೆದುಕೊಳ್ಳುವುದಕ್ಕೂ ಹೋಗಬೇಡಿ, ಏಕೆಂದರೆ ಅದನ್ನು ವಾಪಸ್ಸು ಪಡೆಯುವುದು ಕಷ್ಟವಾಗಬಹುದು. ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು, ಇದರಿಂದ ಮನಸ್ತಾಪಗಳು ಕೂಡ ಉಂಟಾಗಲಿದೆ. ಉತ್ತಮ ಅಂಶವೇನೆಂದರೆ ಉಚ್ಚ ಶುಕ್ರನ ಪ್ರಭಾವದಿಂದ ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟ ಒಲೆಯಲಿದೆ. ಇನ್ನು ಸ್ಕಾಲರ್ಶಿಪ್ ಸಿಗುವಂತಹ ಸಾಧ್ಯತೆ ಇದೆ. ಈ ತಿಂಗಳು ಹಣವನ್ನು ದುಂದುವೆಚ್ಚ ಮಾಡುವ ಬದಲು ಉಳಿತಾಯದ ಕಡೆಗೆ ಗಮನ ನೀಡಿ. ಇವಾಗ ಮಾಡಿದ ಉಳಿತಾಯ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅದೃಷ್ಟ ಅಂತಲೇ ಹೇಳ್ಬೋದು. ಮನೆಗೆ ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ ಸ್ನೇಹಿತರೆ. ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡಲಿದ್ದೀರಿ. ಶುಕ್ರನ ಬಲ ಹೆಚ್ಚಿರುವ ಕಾರಣ ಸ್ನೇಹಿತರೆ ಮನೆಗೆ ಚಿನ್ನ, ಬೆಳ್ಳಿ ಮತ್ತು ಆಸ್ತಿಯನ್ನು ಖರೀದಿ ಮಾಡುವುದಕ್ಕೆ, ಮನೆ ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ ಅಂತಲೇ ಹೇಳ್ಬೋದು. ಆದರೆ ದುಂದು ವೆಚ್ಚದಿಂದ ದೂರವಿರಿ. ಹಣಕಾಸಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಉಳಿತಾಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ ಕಟಕ ರಾಶಿಯವರು ಅಂತ ಹೇಳ್ತಾ, ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕಟಕ ರಾಶಿಯವರು ಅಂದರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನವೇ ಏರಿಳಿತಗಳಿಂದ ಕೂಡಿರಬಹುದು. 8ನೇ ಮನೆಯಲ್ಲಿ ಮಂಗಳ ರಾಹು ಸಂಯೋಜನೆಯು ಕೆಲಸದ ಪರಿಸರದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರಬಹುದು. ಒಂದು ಪ್ರಾಜೆಕ್ಟ್ ಅರ್ಧಕ್ಕೆ ನಿಲ್ಲಬಹುದು ಅಥವಾ ಸಹೋದ್ಯೋಗಿಗಳಿಂದ ಅಡ್ಡಿ ಎದುರಾಗಬಹುದು. ಕಚೇರಿ ರಾಜಕೀಯದಿಂದ ದೂರವಿರುವುದು ಉತ್ತಮ. ಆದರೆ 9ನೇ ಮನೆಯಲ್ಲಿ ಶುಕ್ರ ಚೆನ್ನಾಗಿರುವುದರಿಂದ ಸ್ನೇಹಿತರೆ ಒಂದು ಆಶಾದಾಯಕ ಬೆಳವಣಿಗೆ, ಅನಿರೀಕ್ಷಿತ ಮೂಲಗಳಿಂದ ಸಹಾಯ ಸಿಗಲಿದೆ. ವಿಶೇಷವಾಗಿ ಮಹಿಳಾ ಬಾಸಿಂದ ಅಥವಾ ಮಾರ್ಗದರ್ಶಕರು ನಿಮ್ಮ ಪರವಾಗಿ ನಿಲ್ಲಬಹುದು. ವಿದೇಶಿ ವ್ಯಾಪಾರ, ಪ್ರಕಾಶನ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಉದ್ಯೋಗದಲ್ಲಿ ಇರುವವರಿಗೆ ಉತ್ತಮ ಫಲಿತಾಂಶ ಸಿಗಲಿದೆ. ಸ್ನೇಹಿತರೆ ಏಪ್ರಿಲ್ 2ರ ನಿಮ್ಮ ಗೌರವ ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಹುಣ್ಣಿಮೆ ಮುಗಿದ ನಂತರ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ. ಸೊ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಏನೆಲ್ಲ ಪರಿಹಾರಗಳನ್ನು ಅನುಸರಿಸಿದರೆ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ ಏಪ್ರಿಲ್ 2ರಂದು ಹುಣ್ಣಿಮೆ ಇದೆ. ಆ ದಿನವಾದರೂ ಕೂಡ ಮಾಡ್ಬೋದು, ನಂತರ ಕೂಡ ಮಾಡಬಹುದು. ಜ್ಯೋತಿಷ್ಯದ ಪರಿಹಾರವನ್ನು ಹೇಳೋದಾದರೆ ಕಟಕ ರಾಶಿಯವರಿಗೆ 8ನೇ ಮನೆಯ ಸವಾಲುಗಳನ್ನು ಎದುರಿಸಲು ಮತ್ತು 9ನೇ ಮನೆಯ ಅದೃಷ್ಟವನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಅನುಸರಿಸಿ. ದೇವಿಯ ಆರಾಧನೆಯನ್ನು ಮಾಡಿ. ಮಂಗಳವಾರ ಮತ್ತು ಶುಕ್ರವಾರದಂದು ದುರ್ಗಾ ದೇವಿಯನ್ನು ಪೂಜಿಸಿ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಕೂಡ ಮಾಡಬಹುದು. ಮಂಗಳ ಮತ್ತು ರಾಹುವನ್ನು ಶಾಂತಗೊಳಿಸಲು ಕೆಂಪು ಹೂಗಳನ್ನು ಅರ್ಪಿಸಿ. ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡಿ. ಇನ್ನು ಪ್ರಯಾಣದ ಸುರಕ್ಷತೆಗಾಗಿ ಯಾವುದೇ ದೀರ್ಘ ಪ್ರಯಾಣಕ್ಕೆ ಮೊದಲು ಸ್ನೇಹಿತರೆ ಇನ್ನು ಅಪಘಾತಗಳನ್ನು ಸೂಚಿಸಿರುವ ಕಾರಣ ಸಣ್ಣ ಪುಟ್ಟ ಗಾಯಗಳಾಗುವ ಕಾರಣ ಸ್ನೇಹಿತರೆ ಈ ಪರಿಹಾರದಿಂದನೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿದೆ. ಗಣಪತಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ವಿಘ್ನಗಳನ್ನು ನಿವಾರಿಸಲು ಪ್ರಾರ್ಥಿಸಿ ಸ್ನೇಹಿತರೆ. ಇನ್ನು ಸಂಕಷ್ಟ ಚತುರ್ಥಿಯ ದಿನ ಗರಿಕೆಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಒಳಿತಾಗಲಿದೆ ಗಣೇಶನಿಗೆ. ಇನ್ನು ಈ ದಾನ ಧರ್ಮವನ್ನು ಮಾಡಿ. ಮಂಗಳವಾರದಂದು ರಕ್ತದಾನ ಸಾಧ್ಯವಾದರೆ ಅಥವಾ ಬಡವರಿಗೆ, ನಿರ್ಗತಿಕರಿಗೆ ಔಷಧಿಗಳಿಗೆ ಹಣ ಸಹಾಯವನ್ನು ಮಾಡಿ. ಆರೋಗ್ಯದ ಮೇಲಿನ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ನಿಮಗೆ. ಇನ್ನು ರಕ್ಷಾ ಮಂತ್ರವನ್ನು ಹೇಳುವುದು. ಮಂಗಳ ರಾಹುವಿನಿಂದ ಉಂಟಾಗುವ ಅಪಘಾತ ಮತ್ತು ಆರೋಗ್ಯ ಸಮಸ್ಯೆಗಳಿಂದ ರಕ್ಷಣೆಯನ್ನು ಪಡೆಯಲು ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ಏನೇ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು.
8ನೇ ಮನೆಯ ಸವಾಲುಗಳನ್ನು ಎದುರಿಸುತ್ತಿರುವಂತಹ 9ನೇ ಮನೆಯ ಅದೃಷ್ಟವನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಕಟಕ ರಾಶಿಯವರು ಅನುಸರಿಸಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಟಕ ರಾಶಿಯವರಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಇನ್ನು ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ. ಶಿವನ ಆಶೀರ್ವಾದ, ಶನಿದೇವರ ಆಶೀರ್ವಾದ, ಕುಬೇರನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.